ತಂದೆಯನ್ನೇ ಮನೆಯಿಂದ ಹೊರಹಾಕಿದ ಮಗನ ದೌರ್ಜನ್ಯ. ಕಾಳಿನಹಳ್ಳಿಯ ಪಾಪಿ ಮಗನ ವಿರುದ್ಧ ಕಾನೂನು ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹ. ಜಮೀನು ವಿವಾದಕ್ಕೆ ವೃದ್ಧ ದಂಪತಿಯನ್ನ ಬೀದಿಗೆ ತಳ್ಳಿದ ಮೊದಲನೇ ಮಗ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಕಾಳೇನಹಳ್ಳಿ ಗ್ರಾಮದ ಬಾಣಪ್ಪ ಹಾಗೂ ಶಿವಲಿಂಗಮ್ಮ ದಂಪತಿಗಳು ತಮ್ಮ ಮೊದಲನೇ ಮಗ ರಂಗನಾಥ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದು ನ್ಯಾಯ ದೊರಕಿಸಿಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. 93 ವರ್ಷ ವಯಸ್ಸು ಸ್ವಾಮಿ. 91, 92 ಗಿಡ ತೆಗೆದು ಇದ್ರಾಗ 13-15 ವರ್ಷ ಬೆಳೆ ಬೆಳ್ಕೊಂಡು ಇಲ್ಲೇ ಇದ್ದೆ ಸ್ವಾಮಿ. ಈ ಕೈಲಾಗಲ್ಲ, ಮನೆ ಸೇರ್ಕೊಂಡು ಈಗ ಅವನು ಬಂದು ಈಗ ಬೆಂಗಳೂರಾಗೆ ಅವನು ಹೋಗಿ 50 ವರ್ಷ ಆಗಿತ್ತು. ಇವನು ಬಂದು ಈಗ ನಾವು ನಂದು ಅಂತ ಬಂದು ಗೈದವನೇನು. ಜಮೀನು ಹಾಗೂ ಮನೆಯ ವಿಚಾರವಾಗಿ ಕುಟುಂಬದಲ್ಲಿ ಉಂಟಾದ ವಿವಾದದ ಹಿನ್ನೆಲೆಯಲ್ಲಿ ರಂಗನಾಥ್ ತನ್ನ ತಾಯಿ ತಂದೆಯ ಮೇಲೆ ಹಲ್ಲೆ ನಡೆಸಿ ಮನೆಯಿಂದ ಹೊರಹಾಕಿದ್ದಾನೆ ಎಂದು ವೃದ್ಧ ದಂಪತಿಗಳು ಆರೋಪಿಸಿದ್ದಾರೆ. ಪ್ರಸ್ತುತ ತಾವು ಈ ಜಮೀನಿನಲ್ಲೇ ಗುಡಿಸಲು ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದು ಮಗನ ಕಿರುಕುಳದಿಂದ ನೆಮ್ಮದಿಯಾಗಿ ಬದುಕಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅದೇ ಸರ್, ನಾವು ಮನೆ ಕಟ್ಟಿದ್ವಿ ಫಸ್ಟಲ್ಲಿ. ಮನೆ ಕಟ್ಟಿದ್ರೆ ಅದ್ರಾಗೆ ವಾಸ ಮಾಡ್ತಿದ್ವಿ. 2 ವರ್ಷ ಇದ್ವಿ ಅದರೊಳಗೆ, ನಾವೇ ಕಟ್ಸಿದ್ದರು. ಆಮೇಲೆ 2 ವರ್ಷ ಆದಮೇಲೆ ಬಂದು ಮನೆ ಬಿಡ್ರಿಯಿಂದ ನಾವು ಕಟ್ಸಿದ್ವಿ ನಾವು ಕಟ್ಸಿದ್ವಿ ಕಣ, ನಿಮ್ಗೆ ಹೆಂಗೆ ಬಿಡೋಣ ಅಂತ ಕೇಳಿದೆ. ಬಿಡ್ದಿದ್ರಿ ಅಂತ ಹೇಳಿ ನನ್ನ ಒಟ್ಟಿ ಮುಂದೆ ಮಾತಾಡುವಾಗ ಆರೆ ತಂದು ಹೊಡೆದ್ಬಿಟ್ಟ, ಬಿದ್ದೋದೆ. ನನ್ನ ಮಗ ಓಡ್ ಬಂದು ನಮ್ಮ ಅಮ್ಮ ಬಿದ್ದೋದ್ಲು ಅಂತನ ಅವನು ಒಂದು ತಡೆಗೆ ಗುಳ್ಳಿಗೆ ಹಾಕ್ಬಿಟ್ಟ ಸ್ವಾಮಿ. ರಘು ಸುದ್ದೋಗ್ತೈತೆ, ನನಗೆ ನಿಂತೈತೆ. ಸಣ್ಣ ಪುಟ್ಟ ಮಕ್ಕಳು ಹರಡಿ ಹೇಳ್ತಿ, ಯಾರೂ ದಿಕ್ಕಿಲ್ಲ ಅವ್ರಿಗೆ. ಪಾಪ ತವ್ರ ಮನೆಯಾಗ ಅಣ್ಣ ತಮ್ಮಗಳಿಲ್ಲ, ಯಾರೂ ಇಲ್ಲ ಸ್ವಾಮಿ. ಅವ್ರಿಗೆ ತಾಯಿ ತಂದೆ ಇಲ್ಲ. ಅಂತಳ್ನ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದರಿಂದ ಹೆಣ್ಮಕ್ಳು 4 ಜನ ಅವರು ನೋಡಕ್ಕೆ ಬಂದಿದ್ರು. ಹಿಂಗೆ ಹೊಡೆದವ್ರಿ ಅಂತ ಅಮ್ಮ ಫೋನ್ ಮಾಡಿ ಹೇಳಿ ಬಿದ್ದೋಗ್ಯವ್ರೆ. ನಮ್ಮ ಅಜ್ಜನೂ ನಮ್ಮ ಅಜ್ಜಿನೂ ನನ್ನ ಗಂಡನೂ ಅಂತ ಫೋನ್ ಮಾಡಿ ಹೇಳಿ ಓಡಿ ಬಂದುಬಿಟ್ರು. ಬಂದು ಅವನ್ನ ತಗೊಂಡೋದ್ರೆ ಆಸ್ಪತ್ರೆಗೆ ನಾನು ನೋಡಲಿಲ್ಲ, ಅವ್ನಿಗೆ ಅಂತ ಬಿದ್ದಿದ್ದ. ತಗೊಂಡೋಗಿ ಆಮೇಕಿಂದ ನಾನು ಎದ್ದೋಳು ಅಂತ ಈ ಹುಡುಗ ಕರೀತು. ಆಗಲ್ಲಪ್ಪ, ಮುರಿದೋಗೈತೆ ಕಾಲು ಅಂದೆ. ಎಳ್ಕೊಂಬಂದು ನೀರು ಕುಡಿಸಿ ಅಜ್ಜಿ ಕಾಲು ಮುರಿದೈತೆ ಎಂಬುದಿಗೆ ತಿರ್ಗಾ ನೋಡು ಆ ಹುಡುಗ ಚಿನ್ನನಹಳ್ಳಿ ಹುಡುಗ ಬಂದು ಹತ್ಕೊಂಡು ಬಂದು ಹಾಕ್ಕೊಂಡು ಹೋಗಿ ಅಲ್ಲಿ ಆಪ್ರೇಷನ್ ಮಾಡಿ ಎಲ್ಲ ಅದಕ್ಕೆ ನೀವು ಸಹಕಾರ ಕೊಡ್ಬೇಕು ಸ್ವಾಮಿ ನಮಗೆ. ದಂಪತಿಗಳ ಹೇಳಿಕೆಯ ಪ್ರಕಾರ ಸರ್ವೆ ನಂಬರ್ 70 ಜಮೀನಿನಲ್ಲಿ ಪಾಲು ನೀಡುವ ವಿಚಾರವಾಗಿ ನಡೆದ ವಾಗ್ವಾದದ ವೇಳೆ ರಂಗನಾಥ್ ತನ್ನ ತಾಯಿ ಶಿವಲಿಂಗಮ್ಮ ಅವರ ಮೇಲೆ ಹಲ್ಲೆ ನಡೆಸಿ ಕಾಲಿಗೆ ಗಂಭೀರ ಗಾಯವಾಗುವಂತೆ ಹೊಡೆದಿದ್ದಾನೆ ಎನ್ನಲಾಗಿದೆ. ಇದೇ ರೀತಿ ಈ ಹಿಂದೆ ತನ್ನ ತಮ್ಮನ ತಲೆಗೆ ಹೊಡೆದು ಗಾಯಪಡಿಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಇದಲ್ಲದೆ ತನ್ನ ಸೋದರಿಯರಿಗೂ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದು ಕುಟುಂಬದ ಸದಸ್ಯರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಂತೇಳಿ ನಾವು ಇವರ ಸೊಸೆ ಚಿಕ್ಕ ಸೊಸೆ ಸರ್, ದೊಡ್ಡ ಮಗ ಸೇರ್ಕೊಂಡು ಹಿಂಗೆ ಹೊಡಿತಾ ಇರ್ಬೇಕಾದ್ರೆ ಅಜ್ಜಿ ತಾತನ ಹೊಡೆದು ಹೊರಕ್ಕೆ ಹಾಕಿದ್ರು. ಕೇಳಕ್ಕೆ ಹೋಗೋದಕ್ಕೆ ನಮ್ಮ ಮನೆಯವ್ರು ಬುಲ್ಡೆ ಹೊಡಾಕಿ ಸಣ್ಣ ಮಕ್ಕಳು ಸರ್, ನಮಗೆ ಯಾರೂ ದಿಕ್ಕಿಲ್ಲ, ದಿವಾಳಿ ಇಲ್ಲ ಸರ್. ಅವ್ರು ಬುಲ್ಡೆ ಹೊಡಾಕಿದ್ರು. ಕೇಳಕ್ಕೆ ಹೋಗೋದಕ್ಕೆ ಸ್ಟೇಷನ್ನಾಗೂ ಏನು ಪರಿಹಾರ ಸಿಗ್ಲಿಲ್ಲ ಸರ್. ಈ ಸಂಬಂಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರೂ ಇದುವರೆಗೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ವೃದ್ಧ ದಂಪತಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ವೃದ್ಧ ತಂದೆ ತಾಯಿಯ ಮೇಲೆ ದೌರ್ಜನ್ಯ ಹಾಗೂ ಹಲ್ಲೆ, ಬೆದರಿಕೆ ಆರೋಪಗಳ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ವೃದ್ಧ ದಂಪತಿಗಳಿಗೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ಒದಗಿಸಬೇಕು ಎಂದು ಕುಟುಂಬದವರು ಹಾಗೂ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ವರದಿ ಬೆಂಚೆ ಮಂಜು. ನಮಸ್ಕಾರ ವೀಕ್ಷಕರೇ, ನಾನು ಬೆಂಚೆ ಮಂಜು. ಏನಿಲ್ಲಿ ಚಿನ್ನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಇದ್ದೀವಿ. ಬಾಣಪ್ಪ ಬಿನ್ ಮತ್ತು ರಂಗಪ್ಪನವರಿಗೆ, ಅವರ ಪುಟ್ಟರಂಗಪ್ಪ ಅವರಿಗೆ ತುಂಬಾ ದೌರ್ಜನ್ಯ ಆಗ್ತಿದೆ. ಸ್ವಂತ ಅವರ ಮಗನಿಂದನೇನ ರಂಗನಾಥ್ ಅಮ್ಮನು ಏಕಾಏಕಿ ಬಂದು ಅಜ್ಜಿ ಮತ್ತೆ ತಾತನ್ನ ಹೊಡೆದು ಅವ್ರು ಸ್ವಲ್ಪ ಹಾಸ್ಪಿಟ್ಲಿಗೆ ಸಹ ಹಾಕಿದ್ದಾರೆ. ಯಾವ ವಿಚಾರಕ್ಕೆ ಹಾಕಿದ್ದಾರೆ ಅಂದ್ರೆ, ಜಮೀನು ಅಜ್ಜಿದು ಏನು ತೋರ್ಮನೆ ಜಮೀನು ಬಂದಿತ್ತಲ್ಲ, ಆ ಜಮೀನು 18 ಗುಂಟೆನ ಅಜ್ಜಿ ಜಮೀನು ಇಟ್ಕೊಂಡಿದೆ. ನನಗೆ ಆ ಜಮೀನು ಸಾಲ್ಟೇಜ್ ಆಗ್ತಾ ಇದೆ, ನನಗೆ ಈ ಜಮೀನು ಕೊಡುವಂತ ಒಂದು ಅಜ್ಜಿನ ಏಕಾಏಕಿ ಬಂದು ದೌರ್ಜನ್ಯ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನಿಲ್ಲಿ ಖುದ್ದಾಗಿ ಈಗ
ಶಿರಾ ಹೋಗಿದ್ದಾರೆ, ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ಕಳಮಳ ಬಂದಿದ್ದಾರೆ, ಅಲ್ಲೂ ನ್ಯಾಯ ಸಿಕ್ಕಿಲ್ಲ. ನೇರ ಇದು SP ಗಮನಕ್ಕೆ, SP ಇವರು ಗಮನಕ್ಕೆ ತಗೊಂಡು ಅಜ್ಜಿಗೆ ಮತ್ತು ತಾತುಗೆ ಒಂದು ನ್ಯಾಯ ಕೊಡಿಸ್ಬೇಕು. ಏನಿಲ್ಲಿ ದೌರ್ಜನ್ಯ ಮಕ್ಕಳು ಎಲ್ಲೇ ಆಗಿರಲಿ, ಯಾವುದೇ ಭಾಗದಾಗಿರಲಿ, ಮಕ್ಕಳಾಗಿರಲಿ ಯಾರೇ ಆಗಿರಲಿ, ಅವರ ತಂದೆ ತಾಯಿಗಳನ್ನ ದೌರ್ಜನ್ಯ ಮಾಡಿದರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಆರೆಕೋಲಲ್ಲಿ ತೊಡೆಗೆ ಹೊಡೆದಾದ್ಮೇಲೆ ಓಡ್ ಬಂದು ಏಕಾಏಕಿ ನನಗೂ ಬುರ್ಡಿಗೆ ಹೊಡೆದ್ಬಿಟ್ಟು ಆದಮೇಲೆ ನಾವು ಬಿದ್ದೋಗ್ತಿದ್ದಂಗೆನ ನಮ್ಮನ್ನು ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಇಷ್ಟ ಆಯಿತು ಸರ್. ಶಿವಲಿಂಗಮ್ಮರ ಮಗಳ ಮಗ ನಮ್ಮ ಅಜ್ಜಿ ತಾತಂಗೆ ನೋಡ್ಕೊಂಬರು ಯಾರೂ ಇಲ್ಲ, ದಿಕ್ಕಾಲಿಕ್ರಿಲ್ಲ, ದಿವಾಳಿಕ್ರಿಲ್ಲ. ಇವ್ರನ್ನ ಹೊಡೆದು ಹೆಂಗೆ ಬೇಕಂಗೆ ಏನು ಬೇಕಾ ಮಾಡ್ಕೊಂಡು ಇವ್ರನ್ನ ರಕ್ಷಣೆ ಇಲ್ದಂಗೆ ನಿಮ್ಗೆ ಬಂದರೆ ನಿಮಗೆ ಕಾಲು ಮುರ ಹಾಕ್ತೀನಿ, ಕೈ ಮುರ ಹಾಕ್ತೀನಿ, ಈ ಜಮೀನಕ್ಕೆ ಕಾಲು ಇಕ್ಕಿರೆ ತುಂಡಾಗಿ ಕಾಲು ಕತ್ತರಿಸ್ತೀನಿ ಅಂತ ಮಾತಾಡ್ತಾನೆ ದೊಡ್ಡ ಮಗ ರಂಗನಾಥಮ್ಮನು. ಇವ್ರಿಗೆ ರಕ್ಷಣೆ ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಕೇಳ್ಕೊಂತಾ ಇದ್ದೀವಿ. ಮಾಡಿಕೊಟ್ರೆ ನಾವು ಬಂದು ಈಗ ನಮ್ಮನ್ನು ಜಬರ್ದಸ್ತ್ ಮಾಡಿ ಹೊಲನ ಅವನು ರಂಗನಾಥಂಬನು ಗೈದವನೇ ಸರ್. ನಮಗೂ ಈಗ ನಾವು ಅಲ್ಲಿ ಪರಿಹಾರ ನಮಗೂ ಏನೂ ಸಿಕ್ಕಿಲ್ಲ ಸರ್. ಇದಕ್ಕೆ ರಕ್ಷಣೆ ಇಲ್ಲ. ನಮ್ಮ ಅಪ್ಪ ಅಮ್ಮಗೆ ಕಷ್ಟ ಸುಖಕ್ಕೆ ಯಾರು ನೋಡ್ಕೊಂತಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಬಂದು ಜಮೀನು ಹಿಡ್ಕೊಂಡು ಎಲ್ಲ ಕಷ್ಟ ಬಿದ್ದು ಮಾಡ್ಯಾವ್ರಿ ಅವತ್ತಿನವರೆಗೂ. ಇವತ್ತು ನನಗೂ ಬೇಕು ಅಂತ ಬಂದು ರಂಗನಾಥಂಬನು ಅವ್ರನ್ನ ದೌರ್ಜನ್ಯ ಮಾಡ್ತಾವನೆ ಸರ್.